3-4 ದಿವಸ ಹಿಡಿದು ಎಲ್ಲ ಸುದ್ದಿವಾಹಿನಿಯಲ್ಲಿ ಹಾಗೂ ಪ್ರಿಂಟ್ ಮೀಡಿಯಾದಲ್ಲಿ ಸುದ್ದಿ ಮಾಡಿತ್ತು. ನಮ್ಮ ಕ್ಷೇತ್ರದ ಗೋವಿಂದ ತಾಂಡದ ಅರ್ಚನಾ ಅಲಿಯಾಸ್ ಪಾರ್ಟಿಬಾಯ್ ಭೀಮರಾವ್ ಒಂದು ಜೈರಾಬಾದ್ ತಾಲೂಕದಲ್ಲಿ ಮದುವೆ ಆಗಿತ್ತು ಆ ಹುಡುಗಿದು. ಆಮೇಲೆ ಗೊತ್ತಾಯಿತು ಕೆಲವು ದಿನ ಹಿಂದೆ ಅವನು ಲಮಾಣಿ ಸಮಾಜದಿಂದ ಮುಸ್ಲಿಂ ಸಮಾಜಕ್ಕೆ ಮತಾಂತರಗೊಂಡಿನಂತ. ಇದನ್ನು ತಿಳಿದು ಬಲವಂತವಾಗಿ ಅಲ್ಲಿನ ಕೆಲವು ಮುಸ್ಲಿಂ ಸಮಾಜದ ಮುಖಂಡರು ಈಕೆಯನ್ನು ಮನೆಯಲ್ಲಿ ಹೋಗಿ ನೀನು ಕೂಡ ಪರಿವರ್ತನೆ ಆಗಬೇಕು, ಒಂದು ಚಿಕ್ಕ ಮಗು ಕೂಡ ಇದೆ, 2 ತಿಂಗಳಿಂದ ಮಗು ಕೂಡ ಇದೆ, ಅದನ್ನು ಕರೆದುಕೊಂಡು ಹೋಗಿ ಅದಕ್ಕೆ ಕೂಡ ಪರಿವರ್ತನೆ ಮಾಡಬೇಕಂತ ದಬ್ಬಾಳಿಕೆ ಹಾಕಿ ಮತ್ತು ಜೀವ ಬೆದರಿಕೆ ಹಾಕಿ ಆಕೆಯನ್ನು ಟಾರ್ಚರ್ ಕೂಡ ಮಾಡಿದರು. ಆಕೆಗೆ ವಸ್ತ್ರ ಕೂಡ ಚೇಂಜ್ ಮಾಡಿ ಬುರ್ಕಾವನ್ನು ಧರಿಸ್ಲಿಕ್ಕೆ ಕೂಡ ಆಕೆಗೆ ಪ್ರೆಷರೈಸ್ ಮಾಡಿ ಅದನ್ನು ತಲವಾರ ಹಿಡಿಯೋ ಮುಖಾಂತರ ಆಕೆಯನ್ನು ಬೆದರಿಕೆ ಮಾಡಿರುವಂಥದ್ದು ಇವತ್ತು ನಾವು ಗ್ರಾಮಕ್ಕೆ ನಮ್ಮ ಪ್ರಭು ಚವ್ಹಾಣ್ ಅವರು, ನಮ್ಮ ಜಿಲ್ಲಾಧ್ಯಕ್ಷರು ಸೋಮನಾಥ್ ಪಾಟೀಲ್ ಅವರು, ಬಸವರಾಜ್ ಪವಾರ್, ಸುರೇಶ್ ಮಾಂತಿ ಎಲ್ಲ ನಮ್ಮ ಪ್ರಮುಖ ನಾಯಕರ ಒಂದು ಗ್ರಾಮಕ್ಕೆ ಭೇಟಿಯಾಗಿದ್ದೆವು ನಮ್ಮ ಪ್ರಭು ಚವ್ಹಾಣ್ ಅವರ ನೇತೃತ್ವದಲ್ಲಿ. ಆಕೆ ಭಾಳ ಧೈರ್ಯವಂತವಾಗಿ ಧರ್ಮ ಉಳಿಸ್ಬೇಕು, ಹಿಂದೂ ಧರ್ಮ ಉಳಿಸ್ಬೇಕು, ನಾನು ಅಲ್ಲಿ ಇರಬಾರ್ದು ಅಂಥೇಳಿ ಅಲ್ಲಿಂದ ಓಡಿ ಬಂದು ತಮ್ಮ ತಾಯಿ ತಂದೆ ಹತ್ರ ಮನೆ ಸೇರಿದಳು. ಅಂದಾಗ ಕೂಡ ಅಲ್ಲಿನ ಕೆಲವು ಮೌಲ್ವಿಗಳು ಮತ್ತು ಕೆಲವು ಗುಂಡಗಳು ಮನೆಯಲ್ಲಿ ಬಂದು ಹುಡುಗಿ ತಂದೆಗೆ ಹೊಡೆದಿದ್ದಲ್ಲದೇ ನಿಂದನೆ ಮಾಡಿ ದಬ್ಬಾಳಿಕೆ ಮಾಡಿ ಮತ್ತೆ ಮಗು ಕುಡಿ ಮತ್ತು ನೀನು ಗ್ರಾಮಕ್ಕೆ ಬರಬೇಕಂತ ಭಾಳ ಪ್ರೆಷರ್ ಮಾಡಿದ್ರು. ಅವ್ರ ಗ್ರಾಮಸ್ಥರು ಆಲ್ರೆಡಿ ಅಲ್ಲಿನ ಸರ್ಕಲ್ಲು DYSP PSR ಕೂಡ ಮಹಾಜರ್ ಮಾಡಿ ಆ ಒಂದು ಜೈರಾಬಾದ್ ಆಕೆ ಗಂಡನ ಹಾಗೂ ಅವರೆಲ್ಲ ಬೇರೆ ಅವ್ರ ಜೊತೆ ಯಾರು ಬಂದಿರು ಅವ್ರ ಮೇಲೆ ಕೇಸ್ ಕೂಡ ದಾಖಲೆ ಆಗಿದೆ, ಅದು ತನಿಖೆ ಕೂಡ ನಡೀತಾ ಇದೆ. ಇದಿಷ್ಟು ನಾವು ಭಾಳ ಒಂದು ಆ ಹುಡುಗಿಯ ಧೈರ್ಯ ನಾವೆಲ್ಲರೂ ಮೆಚ್ಚಬೇಕಾದ್ರು. ಭಾಳ ಧೈರ್ಯದಿಂದ ಅಲ್ಲಿಂದ ಓಡಿ ಬಂದು ಅವರನ್ನು ಎದುರು ಹಾಕಿಕೊಂಡು ಅಲ್ಲಿಂದ ಭಾಳ ಧೈರ್ಯವಂತವಾಗಿ ನಾನು ಪರಿವರ್ತನೆ ಆಗಲ್ಲ, ಮಗನಿಗೆ ಹುಟ್ಟಿದ ಮೇಲೆ ಆ ಸಮಾಜದಲ್ಲಿ ಹತ್ನ ಏನೋ ಅಂತಾರೆ ಅದು ಮಾಡ್ತೀನಿ ತಗೊಂಡು ಈ ಕಿಡು ಓಡಿ ಬಂದಾಳೆ. ಅದಕ್ಕಾಗಿ ಇಲ್ಲ ನಾನು ಇದೇ ಧರ್ಮದಲ್ಲಿ ಉಳಿತೀನಿ, ಯಾವ ಧರ್ಮ ಪರಿವರ್ತನೆ ಆಗಲ್ಲ ಅಂತ ದಿಟ್ಟವಾಗಿ ನನ್ನ ನಿರ್ಧಾರ ತಿಳಿಸಿ ಅಲ್ಲಿಂದು ನಮ್ಮ ಸ್ವಗ್ರಾಮ ಗೋವಿಂದ ತಾಂಡಕ್ಕೆ ಬಂದೆ. ಆಕಿನ ಧೈರ್ಯಕ್ಕೆ ನಾವೆಲ್ಲರೂ ಮೆಚ್ಚಬೇಕಾದ. ಈ ಥರ ಎಲ್ಲೂ ಆಗಬಾರ್ದು. ಬಲವಂತವಾಗಿ ಯಾರ್ದವ್ರಿಗೆ ಸ್ವತಂತ್ರ ಧರ್ಮ ಇದೆ, ಯಾರೂ ಕೂಡ ಬಲವಂತವಾಗಿ ಧರ್ಮ ಪರಿವರ್ತನೆ ಮತಾಂತರ ಮಾಡೋಂಥ ಪ್ರಯತ್ನ ಯಾರೂ ಮಾಡಬಾರ್ದು. ಅದಕ್ಕೊಂದು ಕಾನೂನು ಇದೆ, ಸಂವಿಧಾನ ಇದೆ. ಅದನ್ನು ಇಂಥದ್ದು ಎಲ್ಲೇ ಆದರೂ ಕೂಡ ಮುಂದಿನ ನಾವು ಯಾರೂ ಸಹಿಸಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ ಮದುವೆ ಯಾವಾಗ ಆಗಿತ್ತು ಸರ್? 2 ವರ್ಷ. ಮತ್ತು 2 ವರ್ಷ ಬಿಟ್ಟು ಈಗ ಇದು ಮಾಡತ್ತಾರ ಮತಾಂತರ ಮಾಡ್ತಾರೆ, ಕೈಲಿ ಏನು ಮಾಡಿಲ್ಲ ಪರಿವಾರ ಮತಾಂತರ ಅವನಾಗಿದ್ದಾನಂತ ಆದಮೇಲೂ ಕೂಡ ಹೇಳಲ್ದೇನೆ ಲಗ್ನ ಮಾಡ್ಕೊಳೋದಂತ. ಇವಾಗ ನಮ್ಮ TV ಆಕೆ ಸ್ಟೇಟ್ಮೆಂಟ್ ಕೂಡ ಹಾಕ್ತೀವಿ ನಿಮಗೆ ವಿಡಿಯೋದಲ್ಲಿ. ಮತಾಂತರ ಮೊದಲೇ ಆಗಿನಂತ ಈ ತಂದೆ ತಾಯಿ ಗೊತ್ತಾಗಿಲ್ಲ, ಇದೇನೋ ಕಾಂಟ್ಯಾಕ್ಟರ್ ಮಾಡ್ತಿರಂತ ಇಬ್ಬರು. ಆಮೇಲೆ ಅದು ಆದಮೇಲೆ ಆ ಹುಡುಗಿ ಗೊತ್ತಾಯ್ತಂತೆ, ಇಲ್ಲ ನಾನು ಚೇಂಜ್ ಆಗ್ತೀನಿ ಹಿಂಗೆ ಅಂತ ಭಾಳ ಸಲ ಹೇಳ್ದನಂತ. ಇವರೆಲ್ಲ ನಂಬುರಂತೆ ಆ ಹುಡುಗಿ. ಇಲ್ಲಿ ಮನೆಗೆ ಇಂಟಿಮೇಷನ್ ಮಾಡಿಲ್ಲಂತಕ್ಕೆ. ಆ ವಿಡಿಯೋ ಕೂಡ ನಿಮಗೆ ಹಾಕ್ತೇವೆ ಎಲ್ಲ ಮಾಧ್ಯಮದವರಿಗೆ. ಅಂದ್ರೆ ಹುಡುಗರು ತಂದಿರ ತಾಯಿ ಪ್ರೆಷರ್ ಹಾಕ್ಲತ್ತಾರ. ಹಾಂ, ಹುಡುಗೆ ಮತ್ತು ಅಲ್ಲಿನ ಕೆಲವು ಧಾರ್ಮಿಕ ಮುಖಂಡರು. दक्षिण ಭಾರತ ಕ್ಷೇತ್ರ ಗೋವಿಂದ ತಾಂಡನಲ್ಲಿ ಬಹಳ ದುರ್ದೈವ ಘಟನೆ ಆಗಿದೆ.
ನಮ್ಮ ಸಮಾಜದ ಸಂಸ್ಕೃತಿ. ನಾನು 20 ವರ್ಷ ಆಯಿತು MLA ಆಗಿದ್ದೀನಿ, ಈ ಥರ ನಾನು ಕೇಳಿಲ್ಲ. ಫಸ್ಟ್ ಟೈಮ್ ಧರ್ಮ ಪರಿವರ್ತನೆ ಆಗಿದೆ ಎಂದು ಕೇಳಿದ್ದೀವಿ. ನಮ್ಮದು ಬಹಳ ದುಃಖ ಆಯಿತು. ನಮ್ಮ ಸಂಸ್ಕೃತಿ ಬೇರೆ ಇದೆ. ನಾವು ಯಾವ ಥರ ನಮ್ಮ ಸಮಾಜದ ಬಂಜಾರ ಸಮಾಜ ಕನ್ವರ್ಟು ಮುಸ್ಲಿಂ ಆಗಲ್ಲ. ಯಾವ ಥರ ಆಗಿ ಅವರು ಮೋಸ ಮಾಡ್ಯಾರ, ಯಾವ ಥರ ಆಗಿ ಆಮಿಷ ತೋರಿಸ್ಯಾರ. ಈಗ ನಾವು ನಮ್ಮ ಜನಪ್ರಿಯ ನಾಯಕರು ಬೆಲ್ದಾಳೆ ಡಾಕ್ಟರ್ ಅವ್ರನ್ನ ಫೋನ್ ಮಾಡಿದ್ಮೇಲೆ ನಾನು ಕೂಡ ಸೋಂತಾಗಿ ತಾಂಡಾಗಿ ವಿಸಿಟ್ ಮಾಡಿ ತಾಯ್ತನ ಜೊತೆ ಚರ್ಚೆ ಮಾಡಿ ಯಾವ ಥರ ಘಟನೆ ಆಗಿದೆ, ಏನೇನಾಗಿದೆ ಕೇಳಿದ್ವಿ. ಸವಿಸ್ತರವಾಗಿ ಹೇಳಿದಾರೆ. ನಿನ್ನೆ ಡಾಕ್ಟರ್ ಕೂಡ CPIಗೆ ಫೋನ್ ಮಾಡಿ, DSPಗೆ ಫೋನ್ ಮಾಡಿ ಕೇಸ್ ಕೂಡ ರಿಜಿಸ್ಟರ್ ಆಗಿದೆ. ಒಂದು ಅಟ್ರಾಸಿಟಿ ಕೇಸ್ ಆಗಿದೆ, ಒಂದು ಇಲ್ಲಿ ಜೈರಾಬಾದ್ ಪೊಲೀಸ್ ಜೂರು ಆಗಿದೆ. ನಮ್ಮದು ಅಷ್ಟೇ, ನಮ್ಮ ಮುಸ್ಲಿಂ ಸಮಾಜ್ಗೆ ನಾನು ಇಷ್ಟು ನೀಚ ಕೆಲಸ ಮಾಡ್ತಿದ್ದಾರೆ, ಬಹಳ ದುಃಖ ಆಗ್ತಾ ಇದೆ. ತಾವು ಜಬರ್ದಸ್ತಿ ಮಾಡಿ ಜೈರಾಬಾದ್ ತಗೊಂಡು ಹೋಗು ದೂಡ ಅಮಿಸ್ ತೋರಿಸಿ ಏನು ಮಾಡಿದಾರ, ಭಾಳ ನೀಚ್ ಕರ್ತಾ ಇದೆ. ನಾನು ನಿಷೇಧ ಮಾಡ್ತೀವಿ. ಆಮೇಲೆ ಮುಂದೆ ಯಾವ ಕಾರಣಕ್ಕೆ ಹುಡುಗಿ ಗಟ್ಟಿಯಾಗಿ ಹೇಳಿದ್ರು, ನಾವು ಯಾವ ಕಾರಣಕ್ಕೆ ಹೋಗಲ್ಲ. ನಮ್ಮದು ಧೋಕಾ ಮಾಡ್ಯಾರ, ಮೋಸ ಮಾಡ್ಯಾರ, ನಮ್ಮ ಅಮೀಸ್ ತೋರಿಸ್ಯಾರ. 2 ವರ್ಷ ನಮ್ಗೆ ಹೇಳಿಲ್ಲ, ಈಗೂ ತರ್ತಾ ಇದ್ದಾರೆ. ನಮ್ಮನ್ನು 4 ತಿಂಗಳೇನು ಕೂಸ್ ಆಗಿದೆನಾ ಅವ್ರಿಗೆ ಸ್ವಂತ ಮಾಡ್ತೀವಿ ಈ ಥರ ಹೇಳಿ ಆದಮೇಲೆ ಅವರು ಹುಡುಗಿ ಓಡ್ ಬಂದಾರೆ. ಭಾಳ ಅವ್ರಿಗೆ ನಾನು ಅಭಿನಂದಿಸ್ತೀನಿ. ಯಾಕಂದರೆ ನಮ್ಮ ಸಮಾಜದಲ್ಲಿ ಈ ತನಕ ರಾಜೀನಾಮೆ ಕೇಳಿಲ್ಲ, ಫಸ್ಟ್ ಟೈಮ್ ಕೇಳ್ತಾ ಇದ್ದೀನಿ, ನಾನು ಕೇಳಿಲ್ಲ. ಅದಕ್ಕಾಗಿ ಭಾಳ ನಮ್ಮದು ಕೂಡ ದುಃಖ ಆಗ್ತಾ ಇದೆ. ಆದರೆ ಕಾನೂನಿದೆ, ಸಂವಿಧಾನ ಇದೆ, ಎಲ್ಲ ನ್ಯಾಯ ಸಿಗುತ್ತೆ. ಮುಂದೆ ನಾನು ಹುಡುಗಿ ಜೊತೆ ಪರಿವಾರ ಜೊತೆ ಡಾಕ್ಟರ್ ಬೆಲ್ದಾಳೆ ಅವರು, MLA ಸಾಹೇಬರು, ನಾನು ಜಿಲ್ಲಾಧ್ಯಕ್ಷರು ಎಲ್ಲ ನಾವು ಬೀದರ್ ಜಿಲ್ಲೆ ಅವರು ಗಟ್ಟಿಯಾಗಿ ಸಜಾ ಮಿಲ್ತಾ ಸರ್ जो ऐसा काम कर रहे हैं. ಕೇಸ್ ಆಗಿದೆ, ಅಟ್ರಾಸಿಟಿ ಆಗಿದೆ, ಅರೆಸ್ಟ್ ಆಗಬೇಕು. ನಾನು ಹೇಳಿದ್ದೀನಿ, ಕೇಸ್ ಆಗಿದೆ, ಅಟ್ರಾಸಿಟಿ ಆಗಿದೆ, ಅರೆಸ್ಟ್ ಆಗಬೇಕು. हर जगह केस हो रहा है सर. ऐसे इंडिया में भारत बहुत जगह हो रहा है. ऐसा कड़ी से कड़ी तुम कर्नाटक जो आप अधिवेशन में जाते ऐसा कड़ी बनाएंगे सर. ಅವರು 2-3 ಮೌಲಾನಿ ಬಂತು, ಅವ್ರ ಹುಡುಗಿಯ ತಂದೆ ತಾಯಿಗೆ ಬಹಳ ಅತ್ಯಾಚಾರ ಮಾಡ್ಯಾರ, ಅವ್ರು ಹೊಡೆದಾರ ಬಹಳ. ನಾನು ನೋಡಿದ್ದೀನಿ, ವಿಡಿಯೋ ಕಳಿಸ್ತೀನಿ. ನಾನು ಅವ್ರೇನೇ ಸ್ಟೇಟ್ಮೆಂಟ್ ಕೊಡ್ತಾರೆ, ಪೂರಾ ವಿಡಿಯೋ ಕಳಿಸ್ತೀನಿ. FIR ಆಗಿದೆ, ಅಟ್ರಾಸಿಟಿ ಆಗಿದೆ, ಇವ್ರ ಪರ ಕೂಡ ಆಗಿದೆ. साहब 4 बार MLA बन चुके हैं आप, अभी कंटिन्यू ऐसे केस चल रहे हैं. आप कभी सदन में अधिवेशन में इसको कड़ी से कड़ी सजा देना बोल के कभी बोलेंगे सर बाकी? मैंने कहा मेरे समाज का मैं पहला केस देख रहा हूँ. मुझे अभी याद नहीं, लेकिन ऐसा मैं इधर जिले में कर्नाटक राज्य में पहला केस मैं देखा हूँ. बहुत दुख हुआ है. सर गलती तो लड़के के, समाज को तो बदनाम नहीं कर सकते ना, मुस्लिम समाज को नहीं बोल सकते ना. देखो लड़की की भी गलती है. देखो लड़की गलती है तो लड़का झूठ नहीं बोलना ना. वो लोग मौली घर पे आके किडनैप किया करके तलवार बता के ऐसा नहीं करना ना. नहीं, मौलवी के ऊपर एक्शन ले सकते सर. गलती किया, मौलवी पे अटैक किया ना हमने. समाज को तो नहीं बोल सकते ना सर. समाज की बात नहीं है. मौलवी आके हमारे तांडे में आके घुस के तलवार बता के ये तो नीच करती है ना.